हरिसमीरावेश नरसङ्करुषणावेशयुत लक्ष्मण परमपुरुषन शुक्लकेशावेश बलरामा हर सदा शिव तपहरं कृतो मरुतयुक्तशुकोर्ध्वपट तत्पुरुष जैगीर्षौर्वद्रौणि व्याधदूर्वासा स्मरामि भवसन्ताप हानिदामृतसागरं पूर्णानन्दस्य रामस्य सानुरागावलोकनम् दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुं भजे. ಶ್ರೀ ಹರಿಕಥಾಮೃತಸಾರ ಬೃಹತ್ತಾರತಮ್ಯಸಂಧಿ ಪದ್ಯ 11. ಹರಿ ಸಮೀರಾವೇಶ ನರಸಂಕರ್ಷಣಾವೇಶಯುತ ಲಕ್ಷ್ಮಣ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಶೇಷದೇವರು ಮತ್ತು ರುದ್ರದೇವತ ಅವತಾರ ವಿಶೇಷಗಳನ್ನು ತಿಳಿಸುತ್ತಾರೆ. ಹರಿ ಸಮೀರಾವೇಶ ನರ, ಶ್ರೀ ಶೇಷದೇವರು ನರನಾಮಕರಾಗಿ ಅವತರಿಸಿದರು. ಯಮಧರ್ಮನಿಂದ ಶ್ಯಾಮಲಾವತಾರಿಯಾದ ಮೂರ್ತಿ ದೇವಿಯರಲ್ಲಿ ಶೇಷದೇವರು ಅವತರಿಸಿದರು. ಇವರಲ್ಲಿ ನರಸಿಂಹದೇವರು ಶ್ರೀಹರಿ ಮತ್ತು ಜೀವೋತ್ತಮರಾದ ಶ್ರೀ ವಾಯುದೇವರು ಸಮೀರ, ಈ ಈರ್ವರ ಆವೇಶವಿದೆ. ಇದರಿಂದ ಶೇಷದೇವರು ನರ ಎಂಬ ಹೆಸರಿನಿಂದ ಹರಿವಾಯುಗಳ ಆವೇಶಯುಕ್ತರಾಗಿ ಅವತರಿಸಿದರು. ಶ್ಯಾಮಲಾಯಾಂ ಚ ಧರ್ಮಾಚ್ಚ ಸರೋಜಾತಸ್ತು ಭೂತಲೆ ಶೇಷಃ ಸ ಏವ ವಿಜ್ಞೇಯ ಭಕ್ತೋ ನಾರಾಯಣಸ್ಯ ಚ ಗರುಡ ಪುರಾಣ ಉಕ್ತಿ. ಇದು ಸಂಕರ್ಷಣಾವೇಶಯುತ ಲಕ್ಷ್ಮಣ ದಶರಥ ಮಹಾರಾಜನ ತೃತೀಯ ಪುತ್ರನಾಗಿ ಸುಮಿತ್ರಾದೇವಿಯಲ್ಲಿ ಲಕ್ಷ್ಮಣನೆಂಬ ಹೆಸರಿನಿಂದ ಶೇಷದೇವರು ಅವತರಿಸಿದರು. ಶ್ರೀರಾಮಚಂದ್ರನ ತಮ್ಮನೇ ಲಕ್ಷ್ಮಣನು. ಲಕ್ಷ್ಮಣನಿಗೆ ಸುಮಿತ್ರಾ ಪುತ್ರನಾದ್ದರಿಂದ ಸೌಮಿತ್ರಿ ಎಂದು ಹೆಸರು. ಶೇಷದೇವರ ಬಿಂಬಮೂರ್ತಿ ಶ್ರೀ ಸಂಕರ್ಷಣ ನಾಮಕ ಪರಮಾತ್ಮ. ಶೇಷದೇವರು ಶ್ರೀ ಸಂಕರ್ಷಣನ ಆವೇಶಯುಕ್ತರಾಗಿ ಲಕ್ಷ್ಮಣಾಭಿಧಾನದಿಂದ ತ್ರೇತಾಯುಗದಲ್ಲಿ ಅವತರಿಸಿದರು. ಸುಮಿತ್ರಾ ಯಾಂ ದಶರಥ ಅಜ್ಞಾಯತೋ ಯೋ ಲಕ್ಷ್ಮಣಾಭಿಧಃ ಎಂಬ ಪ್ರಮಾಣ ವಾಕ್ಯವಿದೆ. ಪರಮ ಪುರುಷನ ಶುಕ್ಲರೇವಶ ವೇಷದಿಂದ ಬಲರಾಮ ಸರ್ವೋತ್ತಮನು, ಪರಮ ಪುರುಷ ಶಬ್ದವಾಚ್ಯನು, ಶ್ರೀಕೃಷ್ಣರೂಪಿ ಪರಮಾತ್ಮನೇ ಪರಮ ಪುರುಷನು. ಅವನ ದೇಹಗತ ರೋಮದ ಆವೇಶಯುತರಾಗಿ ಶೇಷದೇವರು ವಸುದೇವನಿಂದ ರೋಹಿಣಿಯಲ್ಲಿ ಬಲರಾಮನೆಂಬ ಹೆಸರಿನಿಂದ ಅವತರಿಸಿದರು. ಬಲರಾಮನಲ್ಲಿ ಶೇಷಾಂಶ ಮತ್ತು ವಾಯುದೇವರ ಆವೇಶವಿದೆ. ನಾರಾಯಣನ ಶುಕ್ಲಕೇಶದ ಆವೇಶವಿದೆ. ಅವಿಷ್ಟೌ ಶ್ವೇತ ರೇತಾತ್ಮ ಶೇಷಾಂಕ ರೋಹಿಣೀ ಸುತಂ ವಸುದೇವಾತ್ ರೋಹಿಣ್ಯಾ ಜಾತಃ ಅಪಿ ನಾಯ್ಮನಂತಾಂಶವಾನ್. ಹರ ಮಹಾಪ್ರಳಯ ಕಾಲದಲ್ಲಿ ಬಿಂಬಮೂರ್ತಿಯಾದ ಸಂಕರ್ಷಣ ಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ರುದ್ರದೇವರ ಅಂತರ್ಯಾಮಿ ರೂಪದಿಂದಿದ್ದು ಪ್ರಳಯ ಕಾರ್ಯ ರುದ್ರದೇವರ ದ್ವಾರ ನಡೆಸುವರು. ಮಹಾಪ್ರಳಯ ರೂಪದಿಂದ ವಿದ್ಯಮಾನರಾದ ರುದ್ರದೇವರಿಗೆ ಹರ ನಾಶಕರ್ತನೆಂದು ಹೆಸರು. ಸದಾಶಿವ ಅಹಂಕಾರ ತತ್ವವು ತ್ರಿವಿಧವಾದದ್ದು. ವೈಕಾರಿಕ ಅಹಂಕಾರ, ತೈಜಸಹಂಕಾರ, ತಾಮಸಹಂಕಾರ. ತಾಮಸಹಂಕಾರಾಭಿಮಾನಿ ರುದ್ರನಿಗೆ ಸದಾಶಿವ ಎಂಬ ನಾಮ. ಗಜ ಚರ್ಮಾಂಬರಧರನು ತಾಮಸಹಂಕಾರಕ್ಕೆ ಅಭಿಮಾನಿಯಾಗಿದ್ದರೂ ಅಪವಿತ್ರರಾದ ಗಜ ಚರ್ಮವನ್ನು ಹೊಂದಿದ್ದರೂ ಯಾವಾಗಲೂ ಮಂಗಳಪ್ರದ ಮೂರ್ತಿಯಾದ್ದರಿಂದ ಸದಾಶಿವನು. ಸದಾ ಯಾವಾಗಲೂ ಶಿವನು ಮಂಗಳಪ್ರದನು. ತಪಃ ಲವಣ ಸಮುದ್ರದಲ್ಲಿ 10 ಬ್ರಹ್ಮದಿನ ಕಲ್ಪಗಳಷ್ಟು ಕಾಲ ಇದ್ದು ಘೋರ ತಪಸ್ಸನ್ನು ಆಚರಿಸಿ ಆದಿತ್ಯರಲ್ಲಿ ಉತ್ತಮರೆನಿಸಿ ಮುಂದಿನ ಬ್ರಹ್ಮಕಲ್ಪದಲ್ಲಿ ಶೇಷ ಪದವಿಯನ್ನು ಹೊಂದುವ ಅರ್ಹತೆ ಹೊಂದಿದ ಕಾರಣ ರುದ್ರದೇವರಿಗೆ ಉಗ್ರತಪ ಎಂಬ ಹೆಸರು ಬಂದಿತು. ತಮೋಭಿಮಾನಿ ಸಜ್ಞೇಯೋ ಹ್ಯ ಶಿವತ್ವಾತ್ ಸದಾಶಿವ ದಶಕಲ್ಪ ತಪಃ ಕರ್ತು ವಿವೇಶ ಲವಣಾಂಭಸಿ ಅತೋ ರುದ್ರ ತಪಃ ಸಂಜ್ಞಾ ವಾಪ ಖಗತಸ್ತಮಃ. ಇದು ಗರುಡ ಪುರಾಣ.
ಮರುತಯುಕ್ತ ಶುಕ ವಾಯುವೇಷಯುತರಾದ ಶ್ರೀ ವ್ಯಾಸಪುತ್ರರಾದ ಶುಕಾಚಾರ್ಯರು ರುದ್ರದೇವರ ಅವತಾರಭೂತರು. ಶ್ರೀಮದ್ಭಾಗವತವನ್ನು ಒಂದು ವಾರ ಸಪ್ತಾಹ ರೂಪದಲ್ಲಿ ಮರಣೋನ್ಮುಖನಾಗಿದ್ದ ಪರೀಕ್ಷಿತ್ ರಾಜನಿಗೆ ಶ್ರವಣ ಮಾಡಿಸಿದ ಪುಣ್ಯಪುರುಷರು, ಅವಧೂತರು, ಶ್ರೀಹರಿಯ ಏಕಾಂತ ಭಕ್ತರು. ವ್ಯಾಸಪುತ್ರ ಶುಕಃ ಪ್ರೋಕ್ತಃ ವಾಯುರಾವೇಶ ಸಂಯುತ ರುದ್ರಾವತಾರೋ ವಿಜ್ಞೇಯೋ ಜ್ಞಾನಾರ್ಥಂ ಹ್ಯವಿವದ್ಭಾವವಿಹಿ. ಭೂಮಿಯಲ್ಲಿ ಜ್ಞಾನ ಪ್ರಸಾರ ಕಾರ್ಯಕ್ಕಾಗಿ ಅವತರಿಸಿದ ರುದ್ರದೇವರ ಅವತಾರ ವಿಶೇಷವಿದು. ಊರ್ಧ್ವಪಟ ದಕ್ಷ ಯಜ್ಞದಲ್ಲಿ ಶಂಕರನ ಪತ್ನಿಯಾದ ಸತೀದೇವಿಯು ತನ್ನ ದೇಹದ ಯೋಗಾಗ್ನಿಯಿಂದ ದಹಿಸಲ್ಪಟ್ಟಳು. ಅಂದಿನಿಂದ ರುದ್ರದೇವರು ಊರ್ಧ್ವರೇತಸ್ಸಿಯಾಗಿ ಉಳಿಯುವರೆಂಬ ಪ್ರತಿಜ್ಞೆ ಮಾಡಿದರು. ಈ ಕಾರಣದಿಂದ ಅವರಿಗೆ ಊರ್ಧ್ವ ಅಥವಾ ಊರ್ಧ್ವರೇತ ಎಂಬ ಹೆಸರಾಯಿತು. ಅಲಂಪಚರಾದುದರಿಂದ ವೈರಾಗ್ಯಶಾಲಿಗಳು. ಆಪಟ ನಾಮಕರು. ಇದರಿಂದ ಊರ್ಧ್ವಪಟ ಎಂಬ ನಾಮ ವಿಶೇಷವಿದೆ. ತತ್ಪುರುಷ ಎಂಬುದು ರುದ್ರಗಾಯತ್ರಿ ರೂಪ. ರುದ್ರದೇವರ ಪಂಚವದನಗಳಲ್ಲಿ ಒಂದು. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಎಂಬುದು ಗಾಯತ್ರಿ ಮಂತ್ರ. ಜಯಗೀಶವ್ಯ ಎಂಬುದು ರುದ್ರದೇವರ ಋಷಿರೂಪ. ಈ ಅವತಾರದಿಂದ ಶ್ರೀಕೃಷ್ಣನ ಷಣ್ಮಹಿಷಿಯರಲ್ಲಿ ಶ್ರೇಷ್ಠಳಾದ ಜಾಂಬುವತಿಗೆ ತುಳಸಿ ಜ್ಞಾನೋಪದೇಶವಿದೆ. ಔರ್ವ ಉ ಎಂದರೆ ಉತ್ಕೃಷ್ಟವಾದ, ರು ಎಂದರೆ ರೋದನವುಳ್ಳವರು, ಅಂದರೆ ವಿಶೇಷವಾದ ರೋದನ ಮಾಡಿದ್ದರಿಂದ ರುದ್ರದೇವರಿಗೆ ಉರು ಎಂದು ಹೆಸರು. ಅವರ ಪುತ್ರರೇ ಔರ ನಾಮಕರಾದ ರುದ್ರದೇವರು. ರುದ್ರದೇವರೇ ಇನ್ನೊಂದು ರೂಪದಿಂದ ಅವಶಿಷ್ಟರಾಗಿದ್ದ ರೋದನವನ್ನು ಪೂರೈಸಿದರು. ಒಮ್ಮೆ ಉರುನಾಮಕರಾದ ರುದ್ರದೇವರು ಸಕಲ ಗುಣ ಪರಿಪೂರ್ಣನಾದ ತಮ್ಮ ಬಿಂಬಮೂರ್ತಿ ಸಂಕರ್ಷಣ ರೂಪಿ ಶ್ರೀಹರಿಯನ್ನು ಸಂದರ್ಶಿಸಿದರು. ಆಗ ತಮ್ಮ ತಪ್ಪನ್ನೆಲ್ಲ ನೆನೆಸಿಕೊಂಡು, ಹೇ ಕ್ಷಮಾಸಾಗರನೇ, ಕಲಿಯ ಬಾಧೆಯಿಂದ ಮಾಡಿದ ಅನೇಕ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸು ಎಂದು ಮೊರೆ ಹೋಗಿ ಗಟ್ಟಿಯಾಗಿ ರೋಧಿಸಿದರು. ಉರು ಪುತ್ರನಾದ ಔರ್ವನು ತಂದೆಯ ಅವಶಿಷ್ಟ ರೋದನವನ್ನು ಪೂರೈಸಿ ಸಂಕರ್ಷಣನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದನು. ಊರೋಹೋ ಪುತ್ರಸ್ತು ಔರ್ವಸ್ತು ರುದ್ರ ಏವ ಪ್ರಕೀರ್ತಿತಃ. ಉರುಹು ಉತ್ಕೃಷ್ಟವಾಚಿತ್ವಾತ್ ಉರೋ ರೋದನವಾಚಕ. ಗರುಡ ಪುರಾಣ ವಾಕ್ಯವಿದೆ. ದ್ರೋಣಾಚಾರ್ಯರ ಪುತ್ರನಾಗಿ ದ್ವಾಪರ ಯುಗದಲ್ಲಿ ಅಶ್ವತ್ಥಾಮಾಚಾರ್ಯರೆಂಬ ಹೆಸರಿನಿಂದ ರುದ್ರದೇವರು ಅವತರಿಸಿದರು. ದ್ರೋಣಪುತ್ರರಾದ್ದರಿಂದ ದ್ರೌಣಿ ಎಂಬ ಹೆಸರಾಯಿತು. ಪ್ರಾರಬ್ಧ ಕರ್ಮವಶರಾಗಿ ದುರ್ಯೋಧನನ ಸೇವೆ ಮಾಡಿ ಪಾಂಡವರಿಗೆ ವಿರೋಧಿಗಳಾದರು. ದ್ರೋಣಜ್ಞಾತೋ ದ್ರೌಣಿ ಸಂಜ್ಞಾ ರುದ್ರ ಏವ ಪ್ರಕೀರ್ತಿತಃ. ವ್ಯಾಧ ಕಿರಾತ ರೂಪದಲ್ಲಿ ಅರ್ಜುನನನ್ನು ಯುದ್ಧದಲ್ಲಿ ಎದುರಿಸಿ ಅವನನ್ನು ಯುದ್ಧದಲ್ಲಿ ಸೋಲಿಸಿ ನಂತರ ತಮ್ಮ ನಿಜ ರೂಪವನ್ನು ತೋರಿ ಪಾಶುಪತಾಸ್ತ್ರವನ್ನಿತ್ತು ಅನುಗ್ರಹಿಸಿದ ಕಿರಾತಾರ್ಜುನಯ್ಯ ಕಥಾ ಪ್ರಸಂಗ ವಿಶೇಷವಿದು. ಕಿರಾತನಾದ್ದರಿಂದ ವ್ಯಾಧ ನಾಮಕರು. ದೂರ್ವಾಸ ಅತ್ರಿಪುತ್ರ. ಅತ್ರಿ ಮಹರ್ಷಿಯಾದ ಅನಸೂಯಾದೇವಿಯಲ್ಲಿ ಶಂಕರನ ಅಂಶದಿಂದ ಅವತರಿಸಿದರು. ವೈವಸ್ವತ ಮನ್ವಂತರದಲ್ಲಿ ಅನಸೂಯೆಯಲ್ಲಿ ಜನಿಸಿದ 4 ಪುತ್ರರಲ್ಲಿ ಎರಡನೆಯವರು. ಚಂದ್ರ, ದತ್ತಾತ್ರೇಯ, ಆರ್ಯರು ಎಂಬುವರು ಈತನ ಒಡ ಹುಟ್ಟಿದವರು. ಬ್ರಹ್ಮದೇವರಿಗೆ ಅವತಾರವಿಲ್ಲವಾದ ಕಾರಣ ಚಂದ್ರನು ಬ್ರಹ್ಮನ ಪ್ರತಿನಿಧಿಯಾಗಿಯೂ, ಶಂಕರನು ದೂರ್ವಾಸ ರೂಪದಿಂದಲೂ ಮತ್ತು ವಿಷ್ಣುವು ದತ್ತನಾಮದಿಂದಲೂ ಅವತರಿಸಿ ದತ್ತಾತ್ರೇಯ ಎಂಬ ಅವತಾರವು ಪ್ರಸಿದ್ಧವಾಯಿತು. ಸ್ವಯಂ ವಿಷ್ಣುವೇ ಚಂದ್ರಾಂತರ್ಗತನಾಗಿ ದೂರ್ವಾಸ ಮುನಿಯ ಅಂತರ್ಯಾಮಿಯಾಗಿ ದತ್ತಾತ್ರೇಯ ಅವತಾರವನ್ನು ಧರಿಸಿದನು. ಅತ್ರಿ ಋಷಿಗಳಿಗೆ ದತ್ತನಾದ್ದರಿಂದ ದತ್ತಾತ್ರೇಯನೆಂದು ವಿಷ್ಣುವಿಗೆ ಹೆಸರು. ದೂರ್ವಾಸನು ಕಾಲಾಗ್ನಿ ರುದ್ರನ ಅಂಶದಿಂದ ಜನಿಸಿದನು. ಅತ್ರಿ ಪುತ್ರು ಅನುಸೂಯಾಂ ಯಜ್ಜಜ್ಞೆ ರುದ್ರೋ ಮಹಾತ್ ಪಾಹ. ದೂರ್ವಾಸ ಸತು ವಿಜ್ಞೇಯ ಮಾನಭಂಗಾಯ ಭೂತಾಂ
ಹೀಗೆ ಹರ, ಸದಾಶಿವ, ತಪ, ಅಹಂಕೃತು, ಶುಕ, ಊರ್ಧ್ವ, ಅಪಾಟ, ತತ್ಪುರುಷ, ಜಯಗೀಶವ್ಯ, ಔರ್ವ, ದ್ರೌಣಿ, ವ್ಯಾಧ, ದೂರ್ವಾಸ ಎಂದು ರುದ್ರದೇವರ ಅವತಾರ ವಿಶೇಷಗಳು. ಇದಲ್ಲದೆ ವ್ಯೋಮಕೇಶ, ಸದ್ಯೋಜಾತ, ಅಘೋರ, ಧೂರ್ಛಟಿ, ಗಂಗಾಧರ ಇತ್ಯಾದಿ ಅನೇಕ ನಾಮಗಳಿವೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.